ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ರೇಸ್ ಅಲ್ಲಿ ಇದ್ದಾರೆ. ಮತ್ತೆ ಸಿಎಂ ಬದಲಾವಣೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, PCC ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ PWD ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಸದ್ಯಕ್ಕೆಲ್ಲ ಇಷ್ಟೇ ಇರೋದು. ಒಂದ್ ನಿಮಿಷ, ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಮ್ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸೋದು ನಮ್ ಕೆಲಸ. ಬೇರೆದೇನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿರುತ್ತೆ. ಹೈಕಮಾಂಡ್ ನೋಡಿ, ಸಿಎಂ ಬದಲಾವಣೆ, PCC ಅಧ್ಯಕ್ಷರ ಬದಲಾವಣೆ, ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಆಗ್ಬೇಕು, ಯಾವಾಗ ಆಗ್ಬೇಕು, ಯಾರಿಂದ ಆಗ್ಬೇಕು ಅವಾಗ ಆಗುತ್ತೆ. ಸಿಂಪಲ್ ಆಸ್ ದಟ್. ಸರ್, ನಿಮ್ಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದ್ದಂಗಿದೆ. ಯಾರು ಹೇಳಿದ್ರು ಸರ್? ಮಾರ್ಚ್ ಅಲ್ಲಿ ಬಜೆಟ್ ಆಗ್ತಾ ಇದೆ ಇಲ್ಲ. ಸಿಎಂ ಅವರು ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಗಿದ್ರೆ ಎಲ್ಲ ಸಚಿವರು ಯಾರು ಸರಿಯಾಗಿ ಮಾಡಿಲ್ಲ ಅವರನ್ನ ತೆಗಿಬೇಕು ಅಂತ ಹೇಳ್ಕೊಂಡು ನೋಡಿ, ಅವರು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿಲ್ಲ, ಇದು ತಪ್ಪು ಮಾಹಿತಿ. AICC ಅವರು ಎಲ್ಲಾ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ. ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂತ ಭರವಸೆಗಳು ಎಷ್ಟು ಈಡೇರಿಸಿದೀರಾ, ಹೊಸ ನೀತಿಗಳು ಏನ್ ತಂದಿದ್ದೀರಾ, ಎಷ್ಟು ಅನುದಾನವನ್ನ ನೀವು ತಗೊಂಡು ಹೋಗಿದ್ದೀರಾ, ಏನ್ ವಿನೂತನ ಕಾರ್ಯಕ್ರಮ ಮಾಡಿದ್ದೀರಾ ಅಂತ. ರಿಪೋರ್ಟ್ ಕಾರ್ಡು ನಾವು ಇಬ್ಬರಿಗೆ ಕೊಡ್ಬೇಕು. ಒಂದು ನಮ್ಮ ಹೈಕಮಾಂಡಿಗೆ, ಇನ್ನೊಂದು ಜನರಿಗೆ. ಎರಡನ್ನ ನಾವು ಕೊಟ್ಟಿದ್ದೀವಿ. ಈ ಬಜೆಟ್ ನಲ್ಲಿ ಅದನ್ನ ಮಂಡಿಸ್ತೀವಿ. ಸಿಎಂ ಆಪ್ತರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ರೇಸ್ ಅಲ್ಲಿ ಇದ್ದಾರೆ. ಮತ್ತೆ ಸಿಎಂ ಬದಲಾವಣೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, PCC ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ PWD ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಸದ್ಯಕ್ಕೆಲ್ಲ ಇಷ್ಟೇ ಇರೋದು. ಒಂದ್ ನಿಮಿಷ, ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಮ್ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸೋದು ನಮ್ ಕೆಲಸ. ಬೇರೆದೇನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿರುತ್ತೆ. ಹೈಕಮಾಂಡ್ ನೋಡಿ, ಸಿಎಂ ಬದಲಾವಣೆ, PCC ಅಧ್ಯಕ್ಷರ ಬದಲಾವಣೆ, ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಆಗ್ಬೇಕು, ಯಾವಾಗ ಆಗ್ಬೇಕು, ಯಾರಿಂದ ಆಗ್ಬೇಕು ಅವಾಗ ಆಗುತ್ತೆ. ಸಿಂಪಲ್ ಆಸ್ ದಟ್. ಸರ್, ನಿಮ್ಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದ್ದಂಗಿದೆ. ಯಾರು ಹೇಳಿದ್ರು ಸರ್? ಮಾರ್ಚ್ ಅಲ್ಲಿ ಬಜೆಟ್ ಆಗ್ತಾ ಇದೆ ಇಲ್ಲ. ಸಿಎಂ ಅವರು ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಗಿದ್ರೆ ಎಲ್ಲ ಸಚಿವರು ಯಾರು ಸರಿಯಾಗಿ ಮಾಡಿಲ್ಲ ಅವರನ್ನ ತೆಗಿಬೇಕು ಅಂತ ಹೇಳ್ಕೊಂಡು ನೋಡಿ, ಅವರು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿಲ್ಲ, ಇದು ತಪ್ಪು ಮಾಹಿತಿ. AICC ಅವರು ಎಲ್ಲಾ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ. ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂತ ಭರವಸೆಗಳು ಎಷ್ಟು ಈಡೇರಿಸಿದೀರಾ, ಹೊಸ ನೀತಿಗಳು ಏನ್ ತಂದಿದ್ದೀರಾ, ಎಷ್ಟು ಅನುದಾನವನ್ನ ನೀವು ತಗೊಂಡು ಹೋಗಿದ್ದೀರಾ, ಏನ್ ವಿನೂತನ ಕಾರ್ಯಕ್ರಮ ಮಾಡಿದ್ದೀರಾ ಅಂತ. ರಿಪೋರ್ಟ್ ಕಾರ್ಡು ನಾವು ಇಬ್ಬರಿಗೆ ಕೊಡ್ಬೇಕು. ಒಂದು ನಮ್ಮ ಹೈಕಮಾಂಡಿಗೆ, ಇನ್ನೊಂದು ಜನರಿಗೆ. ಎರಡನ್ನ ನಾವು ಕೊಟ್ಟಿದ್ದೀವಿ. ಈ ಬಜೆಟ್ ನಲ್ಲಿ ಅದನ್ನ ಮಂಡಿಸ್ತೀವಿ. ಸಿಎಂ ಆಪ್ತರ